ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ಲೈಕ್ ಮಾಡಿ, ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲನೂ ಶೇರ್ ಮಾಡಿ. ಹಾಗೆಯೇ ನನಗೆ ಸಪೋರ್ಟ್ ಮಾಡಿ. ನಾನಿವತ್ತು ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಯಾವ ಟೆಂಪಲ್ಗೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ. ನಾವು ಹೋಗ್ಬೇಕಾದ್ರೆ ದಾರಿಯಲ್ಲಿ ನೋಡಿ ಕೆರೆ ಕಾಣ್ತಾ ಇದೆ, ತುಂಬ ಚೆನ್ನಾಗಿದೆ. ನನಗೆ ಔಟ್ಸೈಡ್ ಎಲ್ಲಾದರೂ ಜರ್ನಿ ಹೋಗ್ಬೇಕಂದ್ರೆ ತುಂಬಾ ಇಷ್ಟ. ಸೊ ನಿಮಗೆ ಲಾಸ್ಟ್ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ, ನನಗೊಬ್ಳು ಸ್ಪೆಷಲ್ ಬೇಬಿ ಇದ್ದಾಳೆ, ಅವಳಿಗೆ ಮಾತು ಬರಲ್ಲ ಅಂತ. ಮತ್ತು ಚಿಕ್ಕ ಮಗಳಿದ್ದಾಳೆ, ಅವಳು ಚೆನ್ನಾಗಿದ್ದಾಳೆ. ಅವರಿಬ್ಬರು ಸ್ಕೂಲ್ಗೆ ಹೋಗಿದ್ರು. ಅದಕ್ಕೆ ಸ್ಕೂಲ್ಗೆ ಹೋಗಿ ಬರೋಷ್ಟೊತ್ತಿಗೆ ಬೇಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ನಾನು ನಮ್ಮ ಹಸ್ಬೆಂಡ್ ಇಬ್ಬರೂ ಹೋಗ್ತಾ ಇದ್ದೀವಿ. ನೋಡಿ ನಾವು 2 ವೀಲರಲ್ಲೇ ಹೋಗ್ತಾ ಇದ್ದೀವಿ. ನಿಮಗೆ ಆವಾಗಲೇ ಹೇಳಿದೆ ನನಗೆ ಜರ್ನಿ ಅಂದರೆ ಇಷ್ಟ ಅಂತ. ಯಾಕೆ ಇಷ್ಟ ಅಂತಂದರೆ ಔಟ್ಸೈಡ್ ಎಲ್ಲ ಬಂದಾಗೆಲ್ಲ ತುಂಬ ಫ್ರೆಶ್ ಗಾಳಿ ಬರುತ್ತಲ್ವ, ತಂಪಾದ ಗಾಳಿ, ಅದೆಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ನೀರು ಅಂದ್ರೇ ಇಷ್ಟನೇ, ನೀರಲ್ಲಿ ಆಟ ಆಡ್ಬೇಕಂತಂದ್ರೂ ತುಂಬಾ ಇಷ್ಟನೇ. ಸೊ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿಲ್ವಲ್ಲ ನಿಮಗೆ, ಬನ್ನಿ ತೋರಿಸ್ತೀನಿ. ನೋಡಿ ಫೈನಲಿ ರೀಚ್ ಆದ್ವಿ ದೇವಸ್ಥಾನದ ಹತ್ರ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾವ ಟೆಂಪಲ್ ಹತ್ರ ಬಂದಿದ್ದೀವಿ ಅಂತ. ನೋಡಿ ಮೈದಾನ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸ್. 10:15 11 ಗಂಟೆಗೆಲ್ಲ ರೀಚ್ ಆದ್ವಿ ಇಲ್ಲಿಗೆ. ನೋಡಿ ಇಲ್ಲಿ ಫಸ್ಟ್ ಬಂದಿದ ತಕ್ಷಣ ಗಣಪತಿದು ವಿಗ್ರಹ ಇದೆ. ಇಲ್ಲಿ ಗರಿಕೆ ಎಲ್ಲ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊತಾರೆ. ನಾವು ಗರಿಕೆ ಎಲ್ಲ ಏನು ತಗೊಂಡಿಲ್ಲ, ಹಾಗೆ ನಮಸ್ಕಾರ ಮಾಡ್ಕೊಂಡ್ವಿ ನಾನು ನಮ್ಮ ಹಸ್ಬೆಂಡು. ನೋಡಿ ಇಲ್ಲಿ ಕೆಳಗಡೆ ಇಳಿದು ಬಂದರೆ ನೋಡಿ ಈ ಕಡೆ ದೇವಸ್ಥಾನ. ಯಾವ ದೇವಸ್ಥಾನ ಅಂತ ಹೇಳ್ತೀನಿ, ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇಲ್ಲಿ ಬಂದು ವಿಸಿಟ್ ಮಾಡಿರೋರಿಗೆಲ್ಲ ಗೊತ್ತಾಗಿರುತ್ತೆ ಯಾವ ಟೆಂಪಲ್ ಅಂತ. ನೋಡಿ ವಿಗ್ರಹ ಕಾಣಿಸ್ತಾ ಇದೆಯಲ್ಲ, ಕಾಟೇರಮ್ಮ ಟೆಂಪಲ್ ಇದು. ಹೊಸಕೋಟೆ ಹತ್ರ ಬರುತ್ತಲ್ವ ಕಾಟೇರಮ್ಮ ಟೆಂಪಲ್ಲು. ಇದು ಬಂದು ಕಂಬಳಿಪುರದ ಹತ್ರ ಇರೋ ಕಾಟೇರಮ್ಮ. ಮತ್ತು ಉಪ್ಪರಳ್ಳಿ ಹತ್ರ ಒಂದಿದೆ, ಅದನ್ನು ತೋರಿಸ್ತೀನಿ, ಲಾಸ್ಟಲ್ಲಿ ತೋರಿಸ್ತೀನಿ ಆ ದೇವಸ್ಥಾನ. ಫಸ್ಟು ಬಂದವರೆಲ್ಲ ಇಲ್ಲೇ ಬಂದು ನಮಸ್ಕಾರ ಮಾಡಿಕೊಂಡು ಆಮೇಲೆ ಅಲ್ಲಿ ಉಪ್ಪರಳ್ಳಿ ಹತ್ರ ಹೋಗ್ತಾರೆ. ನಾವಂತೂ ಅಮಾವಾಸ್ಯೆ ದಿವಸ ಬಂದಿದ್ದೀವಿ. ಅಮಾವಾಸ್ಯೆ ದಿವಸ ಅಂತೂ ತುಂಬ ಅಂದರೆ ತುಂಬಾ ಜನ ಇರ್ತಾರೆ. ನೋಡಿ ಇಲ್ಲಿ ಕೆಂಪು ಕಲರ್ ಎಲ್ಲ ಕಾಣ್ತಾ ಇದೆಯಲ್ಲ, ಅದೆಲ್ಲ ಹರಕೆ ತೆಂಗಿನಕಾಯಿ. ಭಕ್ತಾದಿಗಳು ಇಲ್ಲಿ ಬಂದು 9 ವಾರ ಇಲ್ಲಿ ಹರಕೆಕಾಯಿ ಕಟ್ಟಿದ್ರೆ ಒಳ್ಳೇದಾಗುತ್ತೆ ಅಂತ ನಂಬ್ತಾರೆ. ನೋಡಿ ಇಲ್ಲಿ ತೆಂಗಿನಕಾಯಿ ತಗೊಳಕ್ಕೆಲ್ಲ ಕ್ಯೂ ನಿಂತಿದ್ದಾರೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಬೋರ್ಡಲ್ಲಿ ಕಾಯಿ ಎಲ್ಲ ಎಷ್ಟೆಷ್ಟು ರೇಟ್ ಇದೆ ಅಂತ. ಇಲ್ಲಿ ತುಂಬ ಜನ ಬಂದು ಹರಕೆ ಮಾಡಿಬಿಟ್ಟು ಕಾಯಿ ಕಟ್ಬಿಟ್ಟು ಹೋಗ್ತಾರೆ. ನೋಡಿ ಅದು ಮರ ಕಾಣ್ತಿದೆಯಲ್ಲ, ಸುತ್ತ ಇರೋದೆಲ್ಲ ಹರಕೆ ಕಟ್ಟಿರೋ ತೆಂಗಿನಕಾಯಿ ಅದೆಲ್ಲ. ಸೊ ಇದು ಹರಕೆ ತೆಂಗಿನಕಾಯಿ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಫಸ್ಟು ಟೆಂಪಲ್ ಒಳಗಡೆ ಹೋಗೋಣ ಬನ್ನಿ. ನಾನು ಆವಾಗಲೇ ಹೇಳಿದ್ನಲ್ವ ಇವತ್ತು ಅಮಾವಾಸ್ಯೆ, ತುಂಬ ಜನ ಇರ್ತಾರೆ ಅಂತ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ನಾವು ದೇವಸ್ಥಾನಕ್ಕೆ ಕೊಡೋಕ್ಕೆ ಅಂತ ಅಕ್ಕಿ ತಗೊಂಡೋಗಿದ್ವಿ 1 ಮೂಟೆ. ಹಾಗಾಗಿ ರೆಸಿಪ್ಟ್ ಕೊಟ್ಟಿದ್ರು, ಅದಕ್ಕೆ ಬೇಗನೆ ಬಿಟ್ಟರು ನಮಗೆ. ಇಲ್ಲ ಅಂತಂದಿದ್ರೆ ನಾವು ಕ್ಯೂ ಅಲ್ಲಿ ಹೋಗ್ಬೇಕಾಗಿತ್ತು. ಕಡಿಮೆ ಅಂದರೂ 1 ಅವರ್ ಮೇಲೆ ಆಗಿರೋದು ಕ್ಯೂ ಅಲ್ಲಿ ಹೋಗಿದ್ದಿದ್ರೆ. ಈ ದೇವಿ ಅಂತೂ ತುಂಬ ಪವರ್ಫುಲ್ಲು, ಹಾಗಾಗಿ ಇಷ್ಟು ಜನ ಯಾವಾಗಲೂ ಬರ್ತಾರೆ. ನೋಡಿ ಇದೇ ಮೇನ್ ದೇವಸ್ಥಾನ. ನೋಡಿ ಇಲ್ಲಿ ನಿಂತಿರೋರೆಲ್ಲ ಪಾಪ ಕ್ಯೂ ಅಲ್ಲಿ ಬಂದಿರೋರು. ಇಷ್ಟಕ್ಕೆ ಮುಂಚೆ ನಾನು 2 ಸರಿ ಬಂದಿದ್ದೆ ಟೆಂಪಲ್ಗೆ. ನಾನು ಇದು ಬಂದಿರೋದು 3ನೇ ಸರಿ. ನನ್ನ ಹಸ್ಬೆಂಡ್ ಅಂತೂ ಬರ್ತಾನೆ ಇರ್ತಾರೆ, ವಾರಕ್ಕೊಂದ್ಸರಿ ಆದ್ರೂ ಬರ್ತಾನೆ ಇರ್ತಾರೆ. ಜನ ಅಂತೂ ಸಿಕ್ಕಾಪಟ್ಟೆ ಇದ್ದಾರೆ. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಕ್ಯೂ, ನೋಡಿ ಎಲ್ಲರಿಗೂ ಇದೆ ಪಾಪ. ಅವರೆಲ್ಲ ಕ್ಯೂ ಅಲ್ಲಿ ಬಂದಿರೋರೇನೆ ಅವರೆಲ್ಲ. ನೋಡಿ ದೇವ್ರನ್ನ ತೋರಿಸ್ತಾ ಇದ್ದೀನಿ ನೋಡಿ, ಕಾಣ್ತಾ ಇದೆಯಲ್ಲ ದೇವರು. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಸೊ ಜನ ಜಾಸ್ತಿ ಇರೋದ್ರಿಂದ ಅದು ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ನನಗೆ. ಇಲ್ಲಿ ಬಂದು ದೇವಿ ನೋಡಿದಾಗೆಲ್ಲ ನಮ್ಮ ಸ್ಪೆಷಲ್ ಬೇಬಿನಾಗ ಜ್ಞಾಪಕ ಬರ್ತಾಳೆ. ನೋಡಿ ಇದು ದೇವಸ್ಥಾನದ ಗೋಡೆ ಸೈಡು. ಇಲ್ಲಿ ಒಂದು ಕಾಯಿನ್ ತಗೊಂಡು ಮನಸ್ಸಲ್ಲಿ ಏನಾದರೂ ಹರಕೆ ಮಾಡಿಕೊಂಡು ಕಾಯಿನ್ ಗೋಡೆಗೆ ಅಂಟಿಸಿದ್ರೆ ಅದು ನೆರವೇರೋ ಹಾಗಿದ್ರೆ ಗೋಡೆಗೆ ಅಂಟ್ಕೊಳ್ಳುತ್ತೆ, ಇಲ್ಲಾಂದರೆ ಬಿದ್ದೋಗುತ್ತೆ ಅಂತ ಹೇಳ್ತಾರೆ. ನಾನು ಫಸ್ಟ್ ಟೈಮ್ ಬಂದಾಗ ಕಾಯಿನ್ ಅಂಟಿಸ್ಲಿಲ್ಲ, ಮತ್ತು 2ನೇ ಟೈಮ್ ಬಂದಾಗೂ ಕಾಯಿನ್ ಅಂಟಿಸ್ದೆ. ಅವಾಗ ಅಂಟ್ಕೊಂತು, ಅಂದರೆ ಸ್ವಲ್ಪ ಟೈಮ್ ತಗೊಂತು. ಈ ಸರಿ ಅಂತೂ ಬೇಗನೆ ಅಂಟ್ಕೊಂತು. ದೇವಸ್ಥಾನದ ಹಿಂದಿನ ಗೋಡೆಗೂ ಕಾಯಿನ್ ಅಂಟಿಸ್ತಾರೆ, ನಾವು ಸೈಡಲ್ಲಿ ಅಂಟಿಸಿದ್ವಿ. ನೋಡಿ ದೇವಸ್ಥಾನದಿಂದ ಹೊರಗಡೆ ಬಂದಿದ್ದೀವಿ. ಸೊ ನೋಡಿ ಇದು ದೊಡ್ಡದು ವಿಗ್ರಹ ಇದೆಯಲ್ಲ, ಕಾಟೇರಮ್ಮನ ವಿಗ್ರಹ, ಅಲ್ಲಿ ಮೇಲೆ ಅಂತ ಜಾಗ. ನೋಡಿ ಎಷ್ಟೊಂದು ಜನ ಇದ್ದಾರೆ. ಬೇರೆ ಟೈಮಲ್ಲಿ ಬಂದರೆ ಅಷ್ಟೊಂದು ಜನ ಇರಲ್ಲ, ಇವತ್ತು ಅಮಾವಾಸ್ಯೆ ಅಲ್ಲ, ಹಾಗಾಗಿ ತುಂಬ ಅಂದರೆ ತುಂಬ ಜನ ಇದ್ದಾರೆ. ನೋಡಿ ಇಲ್ಲಿ ಕೆಳಗಡೆ ಎಲ್ಲ ಬೆಲ್ಲದ ಆರತಿ ಮಾಡ್ತಾರಲ್ವ, ನೋಡಿ ಬೆಲ್ಲದ್ದು ದೀಪ ಹಚ್ಚಿದ್ದಾರೆ. ಸೊ ನೋಡಿ ನಾವು ಮೇಲೆ ಹೋಗ್ತಾ ಇದ್ದೀವಿ. ಅಂತೂ ತುಂಬ ತಳ್ಳಾಡ್ತಾ ಇದ್ದಾರೆ. ಹೇಗೋ ಕಷ್ಟಪಟ್ಕೊಂಡು ಮೇಲೆ ಬಂದ್ವಿ. ನೋಡಿ ಅದು ವಿಗ್ರಹ ಹಿಂದೆ ನಿಂತಿದ್ದೀನಿ ನಾನು ನಮ್ಮ ಮನೆಯವರು. ಸೊ ಅದು ವಿಗ್ರಹ ಇದೆಯಲ್ಲ ಅದರ ಹಿಂಭಾಗ ನೋಡಿ ಪಾಪ ಯಾರೋ ಹ್ಯಾಂಡಿಕ್ಯಾಪ್ ಹುಡುಗಿ ಪಾಪ ನೋಡಿ ಅದು ತೆಂಗಿನಕಾಯಿಂದ ದೃಷ್ಟಿ ತೆಗಿತಾ ಇದ್ದಾರೆ. ನೋಡಿ ಈ ಥರ ಹ್ಯಾಂಡಿಕ್ಯಾಪ್ ಮಕ್ಕಳನ್ನೆಲ್ಲ ನೋಡಿದಾಗ ನಮ್ಮ ಸ್ಪೆಷಲ್ ಬೇಬಿನೇ ಜ್ಞಾಪಕ ಬರ್ತಾಳೆ. ಅವಳಿಗೆ ಮಾತು ಬರಲ್ಲ ನನ್ನ ಸ್ಪೆಷಲ್ ಬೇಬಿಗೆ. ಅದಕ್ಕೆ ನನ್ನ ಸ್ಪೆಷಲ್ ಬೇಬಿ ಪರವಾಗಿಲ್ಲ, ನಡೆದಾಡ್ತಾಳೆ, ಆಮೇಲೆ ಊಟ ಬೇಕಂದರೆ ಸೈಗೆ ಮಾಡ್ತಾಳೆ, ಊಟ ಬೇಕು ಅಂದರೆ ಎಲ್ಲ ಪರವಾಗಿಲ್ಲ.
ಸೊ ಅದರಿಂದ ಸ್ವಲ್ಪ ನೋವು ಕಡಿಮೆನೆ. ನೋಡಿ ಅಲ್ಲಿಂದ ಇಳಿದು ಬರ್ತಾ ಇದ್ವಿ, ವಿಗ್ರಹದಿಂದ ಕೆಳಗಡೆ ಇಳಿದು ಬರ್ತಾ ಇದ್ವಿ. ಇವಾಗ ಹರಕೆ ತೆಂಗಿನಕಾಯಿ ಹತ್ರ ಹೋಗೋಣ, ಅಲ್ಲಿ ತೋರಿಸ್ತೀನಿ ಎಷ್ಟೊಂದು ಕಾಯಿ ಕಟ್ಟಿದ್ದಾರೆ ಅಂತ. ತೆಂಗಿನಕಾಯಿ ಹರಕೆದು ಆವಾಗಲೇ ತೋರಿಸಿದ್ನಲ್ವ ಮೇನ್ ದೇವಸ್ಥಾನ, ಅದನ್ನು ಮತ್ತು ವಿಗ್ರಹ ಎರಡು ಅಕ್ಕಪಕ್ಕನೇ ಇರೋದು. ಅದ್ರ ಮುಂದೆ ನೋಡಿ ಇದು ಹರಕೆ ಕಟ್ಟಿರೋದು. ದೊಡ್ಡದು ಮರ ಇದೆ, ಮರದಕ್ಕೆಲ್ಲ ಕಟ್ಟಿ ನೋಡಿ ಸುತ್ತು ಎಲ್ಲ ಕಟ್ಟಿದ್ದಾರೆ. ನೋಡಿ ಅಲ್ಲೇ ಹೋಗ್ತಾ ಇದ್ದೀವಿ, ಬನ್ನಿ ತೋರಿಸ್ತೀನಿ. ನನಗಂತೂ ಒಂದು ಲಕ್ಷಾಂತರ ಕಾಯಿನೇ ಇದೆ ಅಂತ ಅನಿಸುತ್ತೆ ತೆಂಗಿನಕಾಯಿ. ನೋಡಿ ವಿಗ್ರಹ ಕಾಣಿಸ್ತಿದೆಯಲ್ಲ, ಅಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ, ನೋಡಿ ತೋರಿಸ್ತೀನಿ ಇವಾಗ. ನೋಡಿ ಇದು ತೆಂಗಿನಕಾಯಿ ಕಟ್ಟಿದಾರಲ್ವ, ಅದು ಮರದ ಪಕ್ಕ ಒಳಗಡೆನೆ ಕಂಬಿ ಎಲ್ಲ ಹಾಕಿದ್ದಾರೆ, ಅದರೊಳಗಡೆ ನೋಡಿ ಇದು ದೇವಸ್ಥಾನ. ಇದು 3ನೇ ಸರಿ ನಾನು ಇಲ್ಲಿಗೆ ಬಂದಿರೋದು. ಹಿಂದೆ 2 ಸರಿ ಬಂದಿದ್ನಲ್ವ, ಆವಾಗ ನಾನು ಇದು ತೆಂಗಿನಕಾಯಿ ಕಟ್ಟಿರೋದು ಒಳಗಡೆ ಎಲ್ಲ ಬಂದಿರಲಿಲ್ಲ. ಇವತ್ತೇ ಫಸ್ಟ್ ಬರ್ತಾ ಇರೋದು. 3ನೇ ಸರಿ ಬಂದಿದ್ದೀನಿ ನೋಡಿ, ಇವತ್ತು ಫಸ್ಟ್ ಬಂದಿದ್ದೀನಿ. ನೋಡಿ ಎಷ್ಟೊಂದು ಜನ ಇದ್ದಾರೆ, ನೋಡಿ ಎಷ್ಟೊಂದು ತೆಂಗಿನಕಾಯಿ ಇದೆ ನೋಡಿ. ನೀವೇ ಊಹೆ ಮಾಡ್ಕೊಳ್ಳಿ ಎಷ್ಟು ತೆಂಗಿನಕಾಯಿ, ಹರಕೆ ತೆಂಗಿನಕಾಯಿ ಇರಬಹುದು ಅಂತ. ಮರ ಅಂತೂ ತುಂಬ ದೊಡ್ಡದಾಗಿದೆ ನೋಡಿ. ಅದ್ರ ಸುತ್ತಲೂ ಒಂದು ಪ್ರದಕ್ಷಿಣೆ ಆಗ್ತಾ ಇದ್ದೀವಿ ನಾವಂತೂ. ನೋಡಿ ಎಷ್ಟೊಂದು ಕಾಯಿ ಕಟ್ಟಿದ್ದಾರೆ ಅಂತ ನೋಡಿ. ನಿಮಗೆ ಗೊತ್ತಾಗುತ್ತೆ, ಒಂದ್ಸರಿ ಬಂದು ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೇನೆ. ನಮ್ಮ ಮನೆಯವರಂತೂ ತುಂಬ ಸರಿ ಬರ್ತಾ ಇರ್ತಾರೆ ಇಲ್ಲಿ. ಹರಕೆ ತೆಂಗಿನಕಾಯಿ ಅಂತೂ ತುಂಬಾ ಇದೆ, ನಾನು ಅಲ್ಲಿಗೂ ಸ್ವಲ್ಪನೇ ತೋರಿಸಿದ್ದೀನಿ ನೋಡಿ. ಅಲ್ಲಿಂದ ನಾವು ಅನ್ನದಾಸೋಹ ಹತ್ರ ಬಂದಿದ್ದೀವಿ ನೋಡಿ. ಇಲ್ಲಿ ತಟ್ಟೆ ಇಟ್ಟಿರ್ತಾರೆ, ತಟ್ಟೆ ತಗೊಂಡು ತೊಳ್ಕೊಂಡು ನೋಡಿ ಒಳಗಡೆ ಹೋದ್ವಿ. ಇಲ್ಲಿ ಶುಕ್ರವಾರ ಮತ್ತು ಮಂಗಳವಾರ ಅಮಾವಾಸ್ಯೆ ಪೌರ್ಣಮಿಗಂತೂ ಜನ ಇರ್ತಾರೆ. ಅಮಾವಾಸ್ಯೆ ಪೌರ್ಣಮಿಗಂತೂ ತುಂಬ ಜನ ಇರ್ತಾರೆ ನೋಡಿ. ಯಾವಾಗಲೂ ಇಲ್ಲಿ ಪ್ರಸಾದ ಕೊಡ್ತಾರೆ ನೋಡಿ. ಇಲ್ಲಿ ಸ್ವೀಟ್ ಪೊಂಗಲ್ ಕೊಟ್ಟಿದ್ದಾರೆ. ಆಮೇಲೆ ನೋಡಿ ಅದು ಖಾರ ಪೊಂಗಲ್, ಇದು ತುಂಬ ಬಿಸಿ ಇದೆ. ನಾವು ಬಂದಾಗೆಲ್ಲ 2 ಗಂಟೆ ಮೇಲೆ ಬರ್ತಿದ್ವಿ, ಇವತ್ತು ಒಂದು ಸ್ವಲ್ಪ ಬೇಗ ಬಂದಿದ್ದೀವಿ ನೋಡಿ. ಊಟ ಮಾಡಿಬಿಟ್ಟು ತಟ್ಟೆ ಎಲ್ಲ ನಾವೇ ತೊಳೆದಿಡಬೇಕು ನೋಡಿ. ತಟ್ಟೆ ತೊಳೆಯೋಕ್ಕೆ ಅಂತ ಬಂದಿದ್ದೀವಿ ನೋಡಿ. ಎಷ್ಟೊಂದು ಜನ ಇದ್ದಾರೆ. ಇಲ್ಲಿನೂ ಅಷ್ಟೇ ಒಂದು 10-15 ನಿಮಿಷನೇ ಆಯಿತು. ನಾನು ಲಾಸ್ಟ್ ಟೈಮ್ ಎಲ್ಲ ಬಂದಾಗ ಅದು ಸಿಹಿ ಪೊಂಗಲ್ ಜೊತೆ ಅನ್ನ ಸಾಂಬಾರೇ ಕೊಟ್ಟಿದ್ರು. 2 ಸರಿನೂ ಅನ್ನ ಸಾಂಬಾರೇ ಕೊಟ್ಟಿದ್ರು. ಈ ಸರಿ ಮಾತ್ರ ಇಲ್ಲ, ಬೇಗ ಬಂದಿದ್ದೀವಲ್ಲ ಅದಕ್ಕೇನೋ ಏನೋ ಗೊತ್ತಿಲ್ಲ, ಸಿಹಿ ಪೊಂಗಲ್ ಜೊತೆ ಖಾರ ಪೊಂಗಲ್ ಕೊಟ್ಟಿದ್ರು ನೋಡಿ. ಆಮೇಲೆ ನೋಡಿ ಇದೊಂದು ದೇವರು, ಅಲ್ಲೇ ಪಕ್ಕದಲ್ಲೇ ಅನ್ನದ ಚೌಟ್ರಿ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಇದು ದೇವರು. ನಾನು ನಮ್ಮ ಮನೆಯವರು ದೇವರಿಗೆ ನಮಸ್ಕಾರ ಹಾಕ್ಕೊಂಡ್ವಿ ನೋಡಿ. ಅಲ್ಲಿಂದ ವಿಡಿಯೋ ತೆಗಿತಾ ಇದ್ದಾರೆ ನೋಡಿ ನಮ್ಮ ಮನೆಯವರು. ನೋಡಿ ಬೈಲೆಲ್ಲ ತುಂಬಾ ಚೆನ್ನಾಗಿದೆ. ಅಲ್ಲಿಂದ ಆಮೇಲೆ ಕಡಲೆಪುರಿ ತೊಗೊಳ್ಳೋಣ ಅಂತ ಬಂದ್ವಿ. ನಮ್ಮ ಮನೇಲಿ ಕಡಲೆಪುರಿ ಅಂದರೆ ನಮ್ಗೆ ಇಷ್ಟನೇ, ಅಂದರೆ ಸ್ವಲ್ಪನೇ ತೊಗೊಂಡ್ವಿ, ಜಾಸ್ತಿ ತೊಗೊಂಡಿಲ್ಲ ನೋಡಿ. ಇದು ಸ್ವೀಟ್ ಬಂದು ಜಿಲೇಬಿ, ಇದು ನನಗೆ ತುಂಬ ಇಷ್ಟ ಅಂತ ನಮ್ಮ ಮನೆಯವ್ರು ತೊಗೊಂಡ್ರು. ಈ ವಿಡಿಯೋ ಫಸ್ಟಲ್ಲಿ ಹೇಳಿದ್ನಲ್ಲ, ಲಾಸ್ಟಲ್ಲಿ ಒಂದು ಟೆಂಪಲ್ ತೋರಿಸ್ತೀನಿ ಅಂತ ನೋಡಿ. ಇದು ಉಪ್ಪಾರಹಳ್ಳಿ ಅಂತ, ಇಲ್ಲಿನೂ ಕಾಟೇರಮ್ಮನೆ, ಇದೇ ಮೇನ್ ದೇವಸ್ಥಾನ. ಇಷ್ಟೊತ್ತೊಂದು ಟೆಂಪಲ್ ತೋರಿಸಿದ್ನಲ್ಲ, ಅದು ಬಂದು ಕಂಬಳಿಪುರ. ಅಲ್ಲಿ ರೀಸೆಂಟಾಗಿ ಈ ನಡುವೆ ಫೇಮಸ್ ಆಗಿರೋದು ಅದು. ಫಸ್ಟೆಲ್ಲ ಇಲ್ಲೇನೆ ನೋಡಿ, ಮರಿ ಎಲ್ಲ ಹೊಡಿಬೇಕಂದ್ರೆ, ಕೋಳಿ ಎಲ್ಲ ಕೊಯ್ಬೇಕಂದ್ರೆ ಇಲ್ಲೇನೆ ಕೊಯ್ಕೊಂಡು ಹೋಗ್ತಾರೆ. ಅಲ್ಲಿನೂ ಅಷ್ಟೇ, ಕಂಬಳಿಪುರದ ಹತ್ರ ಮುಂಚೆ ಎಲ್ಲ ಕೋಳಿ ಎಲ್ಲ ಕೊಯ್ತಾ ಇರಲಿಲ್ಲ, ರೀಸೆಂಟಾಗಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಇಷ್ಟು ಜನದಲ್ಲಿ ಇವಾಗ ದೇವಸ್ಥಾನದ ಒಳಗಡೆ ಹೋಗ್ಬೇಕಂದ್ರೇ ಒಂದು ದೊಡ್ಡ ಟಾಸ್ಕು ನೋಡಿ. ಹೇಗೋ ಬಂದ್ವಿ ದೇವಸ್ಥಾನದ ಒಳಗಡೆ ನೋಡಿ. ತುಂಬ ಜನ ಇದ್ದಾರೆ, ವಿಡಿಯೋ ಮಾಡ್ಕೊಳಕ್ಕಾಗ್ತಿಲ್ಲ. ಇವಾಗ ಒಂದು ಫೋಟೋ ಆ್ಯಡ್ ಮಾಡ್ತೀನಿ ನೋಡಿ. ಇದು ಲಾಸ್ಟ್ ಟೈಮ್ ಬಂದಾಗ ಇಟ್ಕೊಂಡಿದ್ದು ಫೋಟೋ ಇದು ನೋಡಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಲಾಸ್ಟ್ ಟೈಮು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬಾಯ್.